ಸೊ ಫಸ್ಟ್ ಡೇ ಫಸ್ಟ್ ಶೋ ನಂತರ ಫಸ್ಟ್ ಡೇ ಫಸ್ಟ್ ಶೋ ಸೊ ಎರಡೂ ನಿಮ್ಮದು ಸೇಮ್ ಸಿನಿಮಾ ಹೆಸರು ಆ್ಯಂಡ್ ಇವತ್ತಿನ ಶೋ. ಸೊ ಫಸ್ಟ್ ಡೇ ಫಸ್ಟ್ ಶೋ ನಂತರದ ಫಸ್ಟ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಾ ಇದೆ. 100% ಎಲ್ರಿಗೂ ಖುಷಿ ಆಗುತ್ತೆ. ಬಟ್ ಮೇ ಬಿ ಸಿನಿಮಾ ನೋಡಿದ ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಸಿನಿಮಾ ಫೀಲ್ಡವ್ರು ಬರೀ ಕಲರ್ಫುಲ್ಲಾಗಿ ಮಾತ್ರ ಇರಲ್ಲ, ಸೊ ಕಷ್ಟನೂ ಪಡ್ತೀವಿ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸರ್, ಸಿನಿಮಾ ನೋಡಿದ್ರಿ, ಸೊ ನಿಮ್ಗೆ ಹೇಗೆ ಅನ್ನಿಸ್ತದೆ? ಯಾಕಂದರೆ ಮಗಳು ಸಿನಿಮಾ ತೋರಿಸಿದ್ದಾರೆ, ಆ ಸಿನಿಮಾದಲ್ಲಿ ಹೀರೋಯಿನ್ನು. ಸೊ ನಿಮ್ಗೆ ಎಷ್ಟು ಇಷ್ಟ ಆಯಿತು? ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಭಾರಿ ಕಷ್ಟಪಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸಿನಿಮಾ ಏನು ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ನಿಮ್ಗೇನು ಇಷ್ಟ ಆಯಿತು ಸಿನಿಮಾದಲ್ಲಿ? ಇಷ್ಟ ಆಯಿತು. ಮಗಳೇ ಇಷ್ಟ ನನಗೆ ನನ್ನ ಮಗಳೇ ಇಷ್ಟ ಆಗ್ತಾಯಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಮುಂದುವರಬೇಕು ಅಷ್ಟೆ. ಸೊ ನಿಮ್ಗೇನು ಇಷ್ಟ ಆಯಿತು? ಆ್ಯಕ್ಚುಲಿ ಮೂವಿ ಬಿಫೋರ್ ರಿಲೀಸ್ ಇಷ್ಟೆಲ್ಲ ಸರ್ಕಸ್ ನಡೆಯುತ್ತೆ. ನಾವು ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ವಾವ್ ಅಂತ ಕ್ಲಾಪ್ಸ್ ಹಾಕ್ತೀವಿ, ಬಟ್ ಅದರಿಂದ ಎಷ್ಟು ಜನ ಶ್ರಮ ಇರುತ್ತೆ ಅದೆಲ್ಲ ಆ್ಯಕ್ಚುಲಿ ಇವತ್ತು ಮೂವಿ ನೋಡಿದ್ಮೇಲೆ ಗೊತ್ತಾಯಿತು. ನನ್ನ ತಂಗಿ ಅಂತಲ್ಲ, ಆ್ಯಕ್ಚುಲಿ ಶಿ ಹ್ಯಾಸ್ ಡನ್ ಇಟ್ ವೆರಿ ಗುಡ್. ಇಟ್ಸ್ ಅ ವೆರಿ ಗುಡ್ ಜಾಬ್. ಆಮೇಲೆ ಪೈರಸಿದು ಆ್ಯಂಡ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಪೈರಸಿ ಮಾಡಬೇಡಿ, ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇವಾಗ ನೀವು ಹೇಳಿ ಸಿನಿಮಾ ನೋಡಿದ ನಂತರ, ಸೊ ರಿಯಾಕ್ಷನ್ಸ್ ನೋಡಿದ ನಂತರ ನಿಮಗೆ ಹೇಗೆ ಅನಿಸಿದೆ? ಯಾಕಂದರೆ ಒಂದು ಸಿನಿಮಾ ಮಾಡೋದು, ನಾವು ಸಿನಿಮಾ ನೋಡಿ ಹೇಗಿದೆ, ಚೆನ್ನಾಗಿಲ್ಲ ಅಷ್ಟೇ ನೀವು ಆಡಿಯನ್ಸಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಬಟ್ ಒಂದು ಸಿನಿಮಾದಿಂದ ಇರೋ ಶ್ರಮದ ಬಗ್ಗೆ ಒಂದು ಸಿನಿಮಾ ಮಾಡಿ ತೋರಿಸಿದ್ದಾರೆ. ಸೊ ಆ ಪ್ರಯತ್ನ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅಂದರೆ ನಾನು ಹೇಳ್ದಂಗೆ ಎಷ್ಟೊಂದು ವಿಷಯಗಳು ಸಿನಿಮಾದ ಒಳಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನಾವೇನು ಏನು ಮಾಡ್ತೀವಿ, ಎಷ್ಟು ಹೆಂಗೆ ಆಗ್ಬಿಡುತ್ತೆ ಅಂತಂದರೆ, ಫಸ್ಟ್ ಟೈಮ್ ನಾವು ಮಾಡಿದಾಗ ಸಿನಿಮಾ ಅಂತಲ್ಲ, ಯಾವುದೇ ಆರ್ಟ್ ಫೀಲ್ಡ್ ಆಗಿರ್ಬೋದು, ಇವಾಗ ನೀವೇ ಇರ್ಬೋದು, ಫಸ್ಟ್ ಹೆಂಗಿರುತ್ತೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು. ಸೊ ಪ್ರೊಡ್ಯೂಸರ್ ಸಿಕ್ಕಿದ್ಮೇಲೆ ಶೂಟಿಂಗ್ ಚೆನ್ನಾಗಾದರೆ ಸಾಕು, ಶೂಟಿಂಗ್ ಮುಗಿದ್ಮೇಲೆ ಶೋ ಚೆನ್ನಾಗಾದರೆ ಸಾಕು ಅಂತ. ಸೊ ಎವ್ರಿ ಸ್ಟೇಜಲ್ಲಿ ನಮ್ದು ಒಂದು ಹೋಪ್ ಕಳ್ಕೊಳ್ದಿರ ನಾವು ಮಾಡ್ತಾ ಇರ್ತೀವಿ. ಸೊ ಆ ಪ್ರತಿಯೊಂದು ಸ್ಟೇಜು ನಾವು ನೋಡ್ಬೋದು ಇಲ್ಲಿ. ಮೋಸ್ಟ್ ಆಫ್ ದೆಮ್ ಎಷ್ಟೊಂದು ಸಿನಿಮಾ ಬಂದಿದೆ, ಶೂಟಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದು ಎಷ್ಟೊಂದು ಸಿನಿಮಾ ಬಂದಿದೆ. ಅಪ್ಪು ಸರ್ ರಾಜ್ ಸಿನಿಮಾದಲ್ಲೂ ಆರ್ಟಿಸ್ಟ್ಗಳು ಶೂಟಿಂಗಲ್ಲಿ ಏನು ಕಷ್ಟಪಡ್ತಾರೆ ಅದು, ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅಂದರೆ ರಿಲೀಸಿಗೆ ಏನೇನು ಆಗಬೇಕು ಅನ್ನೋದು. ಸೊ ಅದನ್ನು ಇಟ್ ಈಸ್ ನೈಸ್, ಅಂದರೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವತ್ತು ಫುಲ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ರಿ? ಹೌದು. ಅದು ಖುಷಿ ಇದೆ. ಅದು ಖುಷಿ ಇದೆ. ಇವಾಗ ನೋಡಿ, ಸಿನಿಮಾ ತೋರಿಸುವಾಗ ಸೊ ಒಂದು ಸಿನಿಮಾದ ಹಿಂದೆ ಏನೇನಾಗುತ್ತೆ ಅನ್ನೋದನ್ನ ಅಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಮಾಡಿಸೋದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಡೈರೆಕ್ಟ್ರ್ ಆ ಪ್ರಯತ್ನಕ್ಕೆ ಏನು ಹೇಳ್ತೀರಾ? ಇಲ್ಲ, ತುಂಬ ಖುಷಿ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ ರೀಚ್ ಮಾಡಿದ್ದಾರೆ. ಬರೀ ಒಂದು ಇನ್ಫಾರ್ಮೇಟಿವ್ ಆಗಿ ಹೇಳ್ದಿರ, ಅದಕ್ಕೆ ಸ್ವಲ್ಪ ಕಾಮಿಡಿ ಜಾನ ಬ್ಲೆಂಡ್ ಮಾಡಿ ಹೇಳಿರೋದ್ರಿಂದ ಸೊ ಅರ್ಥ ಆಗಿಲ್ಲದೆ ಇರೋರ್ಗು ಇಷ್ಟ ಆಗಲ್ಲ ಅನ್ನೋ ಥರ ಅಂತೂ ಅನಿಸಲ್ಲ. ಸೊ ಎಲ್ಲ ಒಂದು ಕಡೆ ಮೂವ್ ಆಗ್ತಾ ಇರುತ್ತೆ ಸಿನಿಮಾ. ಕಾಮಿಡಿ ಜಾನರ್ ಬ್ಲೆಂಡ್ ಮಾಡಿ ಈ ಇನ್ಫಾರ್ಮೇಟಿವ್ ಥಿಂಗ್ನ ಹೇಳಿರೋದು ನನಗೆ ತುಂಬ ಇಷ್ಟ ಆಯಿತು. ನೀವೇ ಹೇಳಿದ್ರಿ ಸಿನಿಮಾ ವೆರಿ ಚಾಲೆಂಜಿಂಗ್ ಅಂತ. ಸೊ ನೀವು ಆಲ್ರೆಡಿ ಸಿನಿಮಾದಲ್ಲಿರೋದ್ರಿಂದ ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇದೆ? ಹಾಗೆ ನಿಮ್ಮ ಅಪ್ಕಮಿಂಗ್ ಅಪ್ಡೇಟ್ಸ್ಗಳನ್ನ ಕೊಡೋದಾದ್ರೆ? ಆ್ಯಕ್ಚುಲಿ ಚಾಲೆಂಜಿಂಗ್ ಪ್ರತಿಯೊಂದು ಸ್ಟೇಜಲ್ಲೂ ಚಾಲೆಂಜಿಂಗ್ 100% ಇದ್ದೇ ಇರುತ್ತೆ. ಯಾವುದೇ ಫೀಲ್ಡ್ ಆದರೆ ಒಂದೇ ಒಂದು ನಂಬಿಕೆ ಏನಂತಂದರೆ, ಫುಲ್ ಹಾರ್ಟಿಂದ ನಾವು ಏನಾದರೂ ಮಾಡಿದ್ರೆ ಜನ ಕೈ ಹಿಡಿತಾರೆ. ಸೊ ಸಿನಿಮಾಗೆ ನಮ್ಮನ್ನು ನಾವು ಕಂಪ್ಲೀಟಾಗಿ ಕೊಟ್ಟರೆ ಸೊ ಸಿನಿಮಾ ಯಾವತ್ತೋ ಒಂದಿನ ಕೈ ಹಿಡಿಯುತ್ತೆ ಅಂತ. ಓವರ್ ನೈಟ್ ಆಗೋದಕ್ಕೆ ಎಷ್ಟೊಂದು ನೈಟ್ಸ್ ಕಳಿಬೇಕು ಅಂತ ಹೇಳ್ತಾರಲ್ಲ, ಸೊ ಆಮೇಲೆ ಓವರ್ ನೈಟ್ ಆಗುತ್ತೆ. ಅದೇ ಖುಷಿ ಇದೆ ಅಷ್ಟೇ. ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ರಿಲೀಸಿಗಿದೆ. ಅದು ಬಿಟ್ಟು ಕಟ್ಟಾರ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಸೊ ಅದನ್ನು ರಿಲೀಸಿಗಿದೆ. ಸೊ ನೋಡಬೇಕು ವಾಟ್ ಹ್ಯಾಪನ್ಸ್ ಅಂತ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಸೊ ಕೊನೆಯದಾಗಿ ಹೇಳ್ಬಿಡಿ, ಫಸ್ಟ್ ಡೇ ಫಸ್ಟ್ ಶೋನ ಯಾವ ಶೋ ಅಲ್ಲಿಗೆ ಬಂದು ನೋಡ್ಬೇಕು ನೆಕ್ಸ್ಟ್ ಅಂತ? ಫಸ್ಟ್ ಡೇ ಫಸ್ಟ್ ಶೋನ ನೀವು ಯಾವ ಶೋ ಅಲ್ಲಾದರೂ ನೋಡಿ, ನೀವು ನೋಡೋದೇ ಫಸ್ಟ್ ಡೇ ಫಸ್ಟ್ ಶೋ ಅಂತ. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಪ್ಲೀಸ್. ಥ್ಯಾಂಕ್ ಯು.